Taste the Daily. ಮಕ್ಕಳ ಬಿಸಿಯೂಟವನ್ನ ಚೆಕ್ ಮಾಡೋದಕ್ಕೆ ಫೀಲ್ಡ್ಗಿಳಿದ ಹಾಸನ ಡಿಸಿ. ಸರ್ಕಾರಿ ಶಾಲೆಗೆ ಏಕಾಏಕಿಯಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ ಹಾಸನ ಡಿಸಿ ಲತಾ ಕುಮಾರ್. ಹಾಸನ ತಾಲೂಕಿನ ಗೊರೂರಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ಕೊಟ್ಟಿದ್ದಾರೆ. ಮಕ್ಕಳ ಜೊತೆಗೆ ಸರತಿ ಸಾಲಿನಲ್ಲಿ ಕುಳಿತು ಊಟದ ಗುಣಮಟ್ಟವನ್ನು ಚೆಕ್ ಮಾಡಲಾಗಿದೆ. ಊಟದ ಗುಣಮಟ್ಟದ ಬಗ್ಗೆ ಮಕ್ಕಳಿಗೆ ಹಾಸನ ಜಿಲ್ಲಾಧಿಕಾರಿ ಇದೇ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹೇಗಿದೆ ಅಪ್ಪ, ಚೆನ್ನಾಗಿದೆಯಾ, ತಿನ್ನೋ ಥರ ಆಗಿದೆಯಾ, ದಿನ ಹಿಂಗೆ ಕೊಡ್ತಾರಾ, ಏನು ಎತ್ತ ಅಂತ ಪ್ರಶ್ನಿಸಿದ್ದಾರೆ. ನಿಮಗೆ ಹಾಲು ಇಷ್ಟನಾ ಅಂತ ಮಕ್ಕಳನ್ನ ಕೇಳಿದ್ದಾರೆ ಜಿಲ್ಲಾಧಿಕಾರಿಗಳು. ನಿಮಗೆ ಕೊಡ್ತಿರೋ ಊಟ, ಹಾಲು ಎಲ್ಲ ಚೆನ್ನಾಗಿದೆಯಾ ಅಂತ ಪ್ರಶ್ನಿಸಿದ್ದಾರೆ. ಗುಣಮಟ್ಟದ ಊಟ ಕೊಡ್ತಿದ್ದಾರಾ ಅಂತ ಮಕ್ಕಳನ್ನ ಕೇಳಿ ಡಿಸಿ ಅವರು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಿಜವಾಗ್ಲೂ ಪ್ರತಿ ಜಿಲ್ಲೆಗಳಲ್ಲೂ ಇದೇ ಥರ ಕೆಲಸವನ್ನ ಎಲ್ಲ ಡಿಸಿಗಳು ಮಾಡಬೇಕು. ಯಾಕಂದರೆ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಊಟ ಸಿಗಬೇಕು ಅಂತ. ಎಷ್ಟೋ ಕಡೆಯಲ್ಲಿ ಗುಣಮಟ್ಟವನ್ನು ಕಾಯ್ದಿರಿಸ್ಕೊಳ್ತಾ ಇಲ್ಲ. ಹಾಲಿನಲ್ಲಿ ಆಗಿರ್ಬೋದು ಅಥವಾ ಊಟದ ವ್ಯವಸ್ಥೆಯಲ್ಲಿ ಆಗಿರ್ಬೋದು ಸ್ವಚ್ಛತೆ ಅನ್ನೋದಿಲ್ಲ, ಅಥವಾ ಕ್ವಾಲಿಟಿ ವಿಚಾರದಲ್ಲೂ ಕೂಡ ಸಾಕಷ್ಟು ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಈ ಥರ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ, ಮಕ್ಕಳ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲಿ ಒಂದು ಭಯ ಅನ್ನೋದು ಶಾಲಾ ಆಡಳಿತ ಮಂಡಳಿಗೂ ಕೂಡ ಇರುತ್ತೆ. ಹೇಗಿದೆ, ಏನು ಎತ್ತ ಅನ್ನುವಂಥ ವಾಸ್ತವ ಚಿತ್ರಣ ಜಿಲ್ಲಾಧಿಕಾರಿಗಳಿಗೂ ಕೂಡ ಅರ್ಥ ಆಗುತ್ತೆ. ಮಕ್ಕಳ ಆರೋಗ್ಯದ ಗುಣಮಟ್ಟವನ್ನು ಕಾಪಾಡಬೇಕು ಅಂತಂದರೆ ಈ ಕೆಲಸವನ್ನು ಮಾಡಬೇಕು. ಡಿಸಿ ಲತಾ ಕುಮಾರಿ ಅವರ ಈ ಕಾರ್ಯಕ್ಕೆ ಇದೀಗ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ. ಸಾರ್ವಜನಿಕರು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಡಿಸಿ ಲತಾ ಕುಮಾರಿ ಅವರು ಮಕ್ಕಳ ಪಕ್ಕದಲ್ಲೇ ಕೂತು ಅವರು ಊಟ ಸೇವಿಸಿದ್ದಾರೆ. ಅಷ್ಟೊತ್ತಿಗೆ